ಈಗಾಗಲೇ ಇಸ್ರೇಲ್ ಮತ್ತು ಇರಾನ್ ದೇಶಗಳ ಮಧ್ಯೆ ಒಂದು ರೀತಿಯಾಗಿ ಮಹಾಯುದ್ಧವೇ ಪ್ರಾರಂಭ ಆಗೋಗಿದೆ. ಮೊದಲು ಇಸ್ರೇಲ್ ಯುದ್ಧವನ್ನ ಪ್ರಾರಂಭ ಮಾಡುತ್ತೆ, ಇರಾನ್ ನಾವು ಪ್ರತಿಕಾರವನ್ನ ಕೊಡ್ತೀವಿ ಅಂತ ಮಿಸೈಲ್ಗಳ ಮೇಲೆ ಮಿಸೈಲ್ಗಳನ್ನ ಹಾಕ್ತಾನೆ ಇದೆ ಮತ್ತು ಬಹಳಷ್ಟು ಮಂದಿ ಬಲಿಯಾಗ್ತಾ ಇದ್ದಾರೆ. ಸೊ ಈ ಯುದ್ಧದ ಬಗ್ಗೆ ಕೂಡ ನಮ್ಗೆಲ್ರಿಗೂ ಕೂಡ ಗೊತ್ತಿರೋದು. ಬಟ್ ಆದ್ರೆ ಈ ಇಸ್ರೇಲ್ ಮತ್ತು ಇರಾನ್ ಸಂಘರ್ಷ ಏನಿದೆ ಇದು ಭಾರತಕ್ಕೆ ಹೇಗೆ ಎಫೆಕ್ಟ್ ಆಗುತ್ತೆ, ಈ ಯುದ್ಧದಿಂದ ನಮ್ಮ ಭಾರತದಲ್ಲಿ ಯಾವೆಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗತ್ತೆ ಮತ್ತು ಯಾಕೆ ಈ ಯುದ್ಧ ನಮ್ಮ ಭಾರತಕ್ಕೆ ಎಫೆಕ್ಟ್ ಆಗ್ತಾ ಇದೆ, ಇದನ್ನೆಲ್ಲವನ್ನ ನೋಡ್ತಾ ಹೋಗೋದಾದ್ರೆ ಏನು ಇಸ್ರೇಲ್ ಇರಾನ್ ನಡುವಿನ ಉದ್ವಿಗ್ನತೆ ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇದೆ. ಪ್ರತಿಕಾರದ ದಾಳಿಗಳು ಮುಂದುವರಿತಾನೇ ಇದೆ. ಇನ್ನು ಎರಡು ದೇಶಗಳು ಕೂಡ ಕ್ಷಿಪಣಿ ಡ್ರೋನ್ಗಳ ಮೂಲಕ ಪರಸ್ಪರ ದಾಳಿಯನ್ನ ನಡೆಸ್ತಾ ಇದೆ. ಇನ್ನು ಸದ್ಯದ ಪರಿಸ್ಥಿತಿ ಇನ್ನಷ್ಟು ಉಲ್ಬಣವಾಗೊಳ್ಳುವ ಸಾಧ್ಯತೆ ಕೂಡ ಇರುವಂಥದ್ದು. ಅಂದ್ರೆ ಈ ಏನ್ ಪರಿಸ್ಥಿತಿ ಇದೆ ಇದು ಒಂದು ಮಿತಿ ಮೀರುವ ಪರಿಸ್ಥಿತಿಗೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ ಗ್ಯಾಪೇ ಕೊಡದೆ ಯುದ್ಧವನ್ನ ಮಾಡ್ತಾ ಇರುವಂಥದ್ದು, ಅಷ್ಟು ಬಾಂಬ್ಗಳನ್ನ ಹಾಕ್ತಾ ಇರುವಂಥದ್ದು. ಈ ರೀತಿಯ ಸಂದರ್ಭದಲ್ಲಿ ಹೀಗೆ ಈ ಒಂದು ಯುದ್ಧದ ವಾತಾವರಣ ಮುಂದುವರೆದ್ರೆ ಮಧ್ಯಪ್ರಾಚ್ಯ ಪರಿಸ್ಥಿತಿ ತೀರಾ ಹದಗೆಡುವ ಅಪಾಯ ಕೂಡ ಇದೆ. ಈ ರೀತಿಯಾಗಿ ತಜ್ಞರು ತಿಳಿಸ್ತಾ ಇರುವಂತದ್ದು. ಇನ್ನು ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ಭಾರತದ ಮೇಲೂ ಕೂಡ ತೀವ್ರ ಪರಿಣಾಮವನ್ನ ಬೀರೋ ಸಾಧ್ಯತೆ ಇದೆ. ಭಾರತ ಇರಾನ್ ಮತ್ತು ಇಸ್ರೇಲ್ನೊಂದಿಗೆ ಒಂದು ಬಲವಾದ ವ್ಯಾಪಾರ ಸಂಬಂಧವನ್ನ ಹೊಂದಿರುವಂಥದ್ದು. ಇಲ್ಲಿಂದ ಕೆಲವು ವಸ್ತುಗಳು ಅಲ್ಲಿಗೆ ರಫ್ತಾಗುತ್ತೆ, ಅಲ್ಲಿಂದ ಇಲ್ಲಿಗೆ ಆಮದಾಗುವಂಥದ್ದು. ಈ ರೀತಿಯಾಗಿ ಒಂದು ವ್ಯಾಪಾರ ಸಂಬಂಧವನ್ನ ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳೊಂದಿಗೆ ನಮ್ಮ ಭಾರತ ಹೊಂದಿದೆ. ಹೀಗಾಗಿ ಈ ಪರಿಣಾಮ ಏನು ದೇಶೀಯ ಮಾರುಕಟ್ಟೆ ಮೇಲೂ ಪ್ರಭಾವವನ್ನ ಬೀರಲಿದೆ. ಇನ್ನು ಭಾರತ ಎರಡೂ ದೇಶಗಳಿಗೆ ಅನೇಕ ಉತ್ಪನ್ನಗಳನ್ನ ರಫ್ತು ಮಾಡುತ್ತೆ. ಅದೇ ರೀತಿ ಆ ದೇಶಗಳಿಂದಲೂ ಕೂಡ ಅನೇಕ ಸರಕುಗಳೇನಿದೆ ಅದನ್ನ ಭಾರತಕ್ಕೆ ಆಮದು ಕೂಡ ಆಗತ್ತೆ. ಸೊ ಈ ರೀತಿಯ ಸಂದರ್ಭದಲ್ಲಿ ಸದ್ಯ ಎರಡೂ ದೇಶಗಳು ಯುದ್ಧದತ್ತ ಮುಖ ಮಾಡಿರೋ ಕಾರಣ ಕೆಲವು ವಸ್ತುಗಳ ಬೆಲೆ ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ಇದೀಗ ವಿಶ್ಲೇಷಕರು ತಿಳಿಸ್ತಾ ಇರುವಂಥದ್ದು. ಅಲ್ಲಿ ಏನು ಯುದ್ಧ ಆಗ್ತಾ ಇದೆ ಆ ಎರಡು ದೇಶಗಳ ಮಧ್ಯ, ಆ ಯುದ್ಧ ನಮ್ಮ ಭಾರತಕ್ಕೆ ಎಫೆಕ್ಟ್ ಆಗುವಂಥದ್ದು. ಇಲ್ಲಿನ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗೋ ಚಾನ್ಸಸ್ ಇದೆ. ಇನ್ನೂ ಯುದ್ಧ ಇದೇ ರೀತಿಯಾಗಿ ಮಿತಿ ಮೀರ್ತಾ ಹೋದ್ರೆ ಅಂತ ವಿಶ್ಲೇಷಕರು ತಿಳಿಸ್ತಾ ಇರುವಂಥದ್ದು. ಇನ್ನು ಇಸ್ರೇಲ್ ಇರಾನ್ನ ಬೃಹತ್ ತೈಲ ಘಟಕವನ್ನೇ ಗುರಿಯಾಗಿಸಿ ದಾಳಿಯನ್ನ ನಡೆಸ್ತಾ ಇರುವಂತ ಸದ್ಯ ಈಗ ತೈಲ ಬೆಲೆ ಮೇಲೂ ದೊಡ್ಡ ಹೊಡೆತ ನೀಡಿರುವಂಥದ್ದು. ಭಾರತವು ತನ್ನ ಕಚ್ಚಾ ತೈಲದ 80% ಹೆಚ್ಚು ಭಾಗವನ್ನ ಜಾಗತಿಕವಾಗಿ ಆಮದು ಮಾಡಿಕೊಳ್ಳುತ್ತೆ. ಅದ್ಯಾಗೋ ಗೊತ್ತಿಲ್ಲ, ಇನ್ನು ಭಾರತಕ್ಕೆ ಇರಾನ್ನ ನೇರ ತೈಲ ಆಮದು ಚಿಕ್ಕದಾಗಿದ್ರು ಕೂಡ ದೇಶವು ಜಾಗತಿಕ ತೈಲ ಪೂರೈಕೆಗೆ ಒಂದು ರೀತಿಯಾಗಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ಏನು ಇಂಡಿಯಾದಲ್ಲಿ ತೈಲ ಬರುತ್ತೆ ಅದೆಲ್ಲವೂ ಕೂಡ ಇರಾನ್ನಿಂದ ಬರುವಂಥದ್ದು. ಬಟ್ ಆದ್ರೆ ಈಗ ಏನಾಗ್ತಾ ಇದೆ, ಆ ಒಂದು ಸ್ಥಳಗಳನ್ನೇ ಗುರಿಯಾಗಿಸಿಕೊಂಡು ಯುದ್ಧವನ್ನ ಮಾಡ್ತಾ ಇರುವಂಥದ್ದು. ಸೊ ಈ ರೀತಿಯಲ್ಲಿ ನೋಡೋದಾದ್ರೆ ತೈಲ ಅಂದ್ರೆ ಒಂದು ಏನು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಸೊ ಈ ಒಂದು ಇಂಧನಗಳ ಮೇಲೆ ಬೆಲೆ ಏರಿಕೆ ಆಗೋ ಚಾನ್ಸಸ್ ಇದೆ. ಇನ್ನು ಸಂಘರ್ಷ ಉಲ್ಬಣಿಸಿದ ಹಿನ್ನೆಲೆ ಈಗ ಕಚ್ಚಾ ತೈಲ ಬೆಲೆಗಳು ಇದೀಗ ಗಗನಕ್ಕೇರಿರುವಂಥದ್ದು. ಬ್ರೆಂಟ್ ಕಚ್ಚಾ ತೈಲವು ಪ್ರಸ್ತುತ ಬ್ಯಾರೆಲ್ಗೆ $75.37 ವಹಿವಾಟನ್ನು ನಡೆಸ್ತಾ ಇದೆ. ಇದು 11% ಹೆಚ್ಚಾಗಿರುವಂಥದ್ದು. ಇನ್ನು ವೆಸ್ಟ್ ಟೆಕ್ಸಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲ ಇದೀಗ ನೋಡೋದಾದ್ರೆ $73.42 ವಹಿವಾಟನ್ನ ನಡೆಸ್ತಾ ಇದೆ. ಇನ್ನು ಯುದ್ಧದ ಪರಿಸ್ಥಿತಿ ಹೀಗೆ ಮುಂದುವರಿತಾ ಹೋಗ್ತಾ ಇದ್ರೆ ತೈಲ ಬೆಲೆಗಳು ಮತ್ತಷ್ಟು ಏರಿಕೆಯಾಗುತ್ತೆ ಅಂತ ಈಗ ಬಂದಿರುವಂತ ವರದಿಗಳು ತಿಳಿಸ್ತಾ ಇದೆ. ಇನ್ನು ಇಸ್ರೇಲ್ ಭಾರತದ ಪ್ರಮುಖ ವ್ಯಾಪಾರ ಪಾಲುದಾರ ಎಂಬ ಸಂಗತಿ ಇಲ್ಲಿ ಗಮನಕ್ಕೆ ತಗೋಬೇಕಾಗಿರುವಂಥದ್ದು. ಇನ್ನು ದೇಶವು ಏಷ್ಯಾದಲ್ಲೇ ಅಂದ್ರೆ ಇಸ್ರೇಲ್ನ 2ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಮತ್ತು ಜಾಗತಿಕವಾಗಿ 9ನೇ ಸ್ಥಾನದಲ್ಲಿದೆ. ಇನ್ನು ವಿಶೇಷವಾಗಿ ನೋಡ್ತಾ ಹೋದ್ರೆ ಎಲೆಕ್ಟ್ರಾನಿಕ್ ಉಪಕರಣಗಳು, ಹೈಟೆಕ್ ಯಂತ್ರೋಪಕರಣಗಳು, ವೈದ್ಯಕೀಯ ಉಪಕರಣಗಳು ಮತ್ತು ಏನು ಸಂವಹನ ವ್ಯವಸ್ಥೆಗಳಿಗೆ ಏನು ವ್ಯಾಪಾರ ವಹಿವಾಟು ಈಗ ದುಪ್ಪಟ್ಟಾಗೋ ಚಾನ್ಸಸ್ ಇದೆ. ಹಾಗಿದ್ರೆ ಇನ್ನು ಎರಡೂ ದೇಶಗಳ ನಡುವಿನ ಸಂಘರ್ಷ ಭಾರತದ ಯಾವೆಲ್ಲ ವಸ್ತುಗಳ ಮೇಲೆ ಪ್ರಭಾವವನ್ನ ಬೀರುತ್ತೆ, ಯಾವೆಲ್ಲ ವಸ್ತುಗಳ ಮೇಲೆ ಈಗ ಏನು ಬೆಲೆ ಏರಿಕೆ ಆಗುವಂಥದ್ದು, ಇದನ್ನ ಈ ವಿವರವನ್ನ ನೋಡ್ತಾ ಹೋದ್ರೆ ಇನ್ನು ಇಸ್ರೇಲಿಂದ ಭಾರತಕ್ಕೆ ಏನೆಲ್ಲ ಆಮದಾಗುತ್ತೆ, ಎಲೆಕ್ಟ್ರಾನಿಕ್ ಉಪಕರಣ ಆಗಿರ್ಬೋದು, ಆಯುಧಗಳು, ಆಪ್ಟಿಕಲ್, ಛಾಯಾಗ್ರಹಣ, ತಾಂತ್ರಿಕ, ವೈದ್ಯಕೀಯ ಉಪಕರಣಗಳಾಗಿರ್ಬೋದು, ಅಥವಾ ರಸಗೊಬ್ಬರ ಯಂತ್ರಗಳು, ಪರಮಾಣು ರಿಯಾಕ್ಟರ್ಗಳಾಗಿರ್ಬೋದು, ಬಾಯ್ಲರ್ಗಳು, ಅಲ್ಯೂಮಿನಿಯಂ, ವಿವಿಧ ರಾಸಾಯನಿಕ ಉತ್ಪನ್ನಗಳು,
ಮುತ್ತುಗಳು, ಇನ್ನು ವಿಶೇಷ ಕಲ್ಲುಗಳಾಗಿರ್ಬೋದು, ಲೋಹಗಳು, ನಾಣ್ಯಗಳು, ಸಾವಯವ ರಾಸಾಯನಿಕಗಳು, ಮೂಲ ಲೋಹಗಳಿಂದ ಮಾಡಿದಂಥ ಸಾಧನಗಳು. ಸೊ ಈ ರೀತಿಯಾಗಿ ಇಷ್ಟೆಲ್ಲ ಒಂದು ವಸ್ತುಗಳನ್ನ ಇಸ್ರೇಲ್ನಿಂದ ಭಾರತ ಆಮದು ಮಾಡಿಕೊಳ್ಳುತ್ತೆ. ಇನ್ನು ಮಾಹಿತಿಗಳ ಪ್ರಕಾರ ಮಾರ್ಚ್ 2024 ಮತ್ತು ಮಾರ್ಚ್ 2025 ನಡುವೆ ಇರಾನ್ಗೆ ಭಾರತದ ರಫ್ತು ಶೇಕಡ 47.1 ಹೆಚ್ಚಾಗಿದೆ ಅಂತ. ಇನ್ನು ಡಾಲರ್ಸ್ ಅಲ್ಲಿ ನೋಡೋದಾದ್ರೆ 88.1 ಮಿಲಿಯನ್ನಿಂದ $130 ಮಿಲಿಯನ್ ತಲುಪಿರುವಂಥದ್ದು. ಇನ್ನು ಇರಾನ್ನಿಂದ ಆಮದು ಶೇಕಡ 23.6 ಕಡಿಮೆಯಾಗಿ $56.2 ಮಿಲಿಯನ್ ನಿಂದ $43 ಮಿಲಿಯನ್ ಬಂದು ತಲುಪಿ ನಿಂತಿದೆ. ಸೊ ಇದೆಲ್ಲವೂ ಕೂಡ ಈಗ ಒಂದು ರೀತಿಯಾಗಿ ಭಾರತಕ್ಕೆ ಎಫೆಕ್ಟ್ ಆಗ್ತಾ ಇರುವಂಥದ್ದು, ಈ ಯುದ್ಧ ಏನು ನಡೀತಾ ಇದೆ ಇದು. ಇನ್ನು ಇದೇ ರೀತಿಯಾಗಿ ಇರಾನ್ನಿಂದ ಭಾರತಕ್ಕೆ ಏನೆಲ್ಲ ಆಮದಾಗುತ್ತೆ, ಯಾವೆಲ್ಲ ವಸ್ತುಗಳನ್ನು ಭಾರತ ಇರಾನ್ನಿಂದ ಆಮದು ಮಾಡಿಕೊಳ್ಳುತ್ತೆ ಅನ್ನೋದನ್ನು ನೋಡ್ತಾ ಹೋದರೆ, ಇನ್ನು ಸಾವಯವ ರಾಸಾಯನಿಕಗಳಾಗಿರ್ಬೋದು, ಹಣ್ಣುಗಳು ಮತ್ತು ಬೀಜಗಳು, ಕಚ್ಚಾ ತೈಲ, ಇಂಧನ ವಸ್ತುಗಳು, ಉಪ್ಪು ಆಗಿರ್ಬೋದು ಅಥವಾ ಸಲ್ಫರ್ ಆಗಿರ್ಬೋದು, ಅಥವಾ ಭೂಮಿಯ ಖನಿಜಗಳು, ಸಿಮೆಂಟ್, ಪ್ಲಾಸ್ಟಿಕ್ ವಸ್ತುಗಳು, ಕಬ್ಬಿಣ, ಉಕ್ಕು. ಇರಾನ್ ಮತ್ತು ಇಸ್ರೇಲ್ ಈ ರೀತಿಯಾಗಿ ಮಧ್ಯ ಸಂಘರ್ಷ ಉಲ್ಬಣಗೊಂಡ್ರೆ ಎಲೆಕ್ಟ್ರಾನಿಕ್ ವಸ್ತುಗಳು ಮತ್ತು ರಸಗೊಬ್ಬರ, ತೈಲ ಅಥವಾ ರಾಸಾಯನಿಕ ವಸ್ತುಗಳಾಗಿರೋದು, ಪ್ಲಾಸ್ಟಿಕ್ ವಸ್ತುಗಳು, ಇದೆಲ್ಲ ಅಂದರೆ ಮುಂತಾದ ಉತ್ಪನ್ನಗಳ ಮೇಲೆ ಬೆಲೆ ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ವರದಿ ತಿಳಿಸ್ತಾ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಇಸ್ರೇಲ್ ಮತ್ತು ಇರಾನ್ ಏನು ಯುದ್ಧ ನಡೀತಾ ಇದೆ, ಈ ಯುದ್ಧದಿಂದ ಭಾರತಕ್ಕೆ ಬಹಳಷ್ಟು ಎಫೆಕ್ಟ್ ಕಾದಿರುವಂಥದ್ದು, ಎಸ್ಪೆಷಲಿ ವಸ್ತುಗಳ ಮೇಲೆ, ಅದರಲ್ಲೂ ತೈಲಗಳ ಮೇಲೆ. ಯಾಕೆಂದರೆ ನಾನು ಈಗಾಗಲೇ ಹೇಳ್ದಾಗೆ ಏನೆಲ್ಲ ವಸ್ತುಗಳನ್ನ ಇಸ್ರೇಲ್ನಿಂದ ಅಥವಾ ಇರಾನ್ನಿಂದ ಆಮದು ಮಾಡ್ಕೊಳ್ತಾ ಇದೆ ಅಂತ. ಸೊ ಇದೇ ರೀತಿಯಾಗಿ ಯುದ್ಧ ಮಿತಿ ಮೀರ್ತಾ ಹೋದ್ರೆ ಈ ರೀತಿಯಾಗಿ ವಸ್ತುಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ.